ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಾಗಿರಿ ಫ್ಯಾಷನ್ ವರ್ಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 6 ಪೀಸ್ ಪೆಟಿಕೋಟ್ನ ಯಾವ ರೀತಿ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ. ನಾನು ಹಳೆ ಪೆಟಿಕೋಟ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಾವು ಮೆಷರ್ಮೆಂಟ್ನ ತಗೊಂಡು ಇದ್ರ ಪ್ರಕಾರ ನಾವು ಹೊಸದಾಗಿ ಯಾವ ರೀತಿ ಮೆಷರ್ಮೆಂಟಲ್ಲಿ ನಾವು 6 ಪೀಸ್ ಪೆಟಿಕೋಟ್ನ ಕಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮುಖಾಂತರ ನಾವು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಮೊದಲು ಈ ಸ್ಯಾರಿ ಪೆಟಿಕೋಟಲ್ಲಿ ಅಂತ ಅಂದರೆ ನಾನು ಇಲ್ಲಿ ಹಳೇದನ್ನ ತೊಗೊಂಡಿದ್ನಲ್ವಾ, ಇದರಲ್ಲಿ ನಾನು ಯಾವ ರೀತಿ ಮೆಷರ್ಮೆಂಟ್ನ ತೊಗೋಬೇಕು ಅಂತ ಅನ್ನೋದನ್ನ ಮೊದಲು ತೋರಿಸ್ತೀನಿ. ಇದೇ ಪ್ರಕಾರನೇ ಕೂಡ ನಾವು ಬಾಡಿ ಮೆಷರ್ಮೆಂಟು ಕೂಡ ನಾವು ಇದೇ ರೀತಿ ತೊಗೋಬೋದು. ಅದು ಯಾವ ರೀತಿ ಅಂತ ಅನ್ನೋದನ್ನ ಇದನ್ನು ನಾನು ಅಳತೆ ತೊಗೊತೀನಲ್ವಾ, ಅದ್ರ ಜೊತೆಗೇನೆ ನಾನು ಬಾಡಿಲೂ ಕೂಡ ಯಾವ ರೀತಿ ನಾವು ಅಳತೆನ ತೊಗೊಬೇಕು ಅಂತ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವು ಈ ಪೆಟಿಕೋಟ್ನ, ಅಂದರೆ ನಾನು ಹಳೆ ಪೆಟಿಕೋಟ್ನೇ ತಗೊಂಡಿದ್ದೀನಿ. ಮೊದಲು ನಾವು ಈ ಟೇಪಲ್ಲಿ ಈ ರೀತಿ ನಾವು ಸಮನಾಗಿ ಕರೆಕ್ಟಾಗಿ ಇಟ್ಕೋಬೇಕು. ನೋಡಿ, ಈ ರೀತಿ ನಾವು ಕರೆಕ್ಟಾಗಿ ಇಟ್ಕೊಂಡು ಫುಲ್ ಲೆಂತ್ನ ನಾವಿಲ್ಲಿ ತಗೋಬೇಕು. ನೋಡಿ, 35 ಇಂಚಷ್ಟು ಬರ್ತಾ ಇದೆ. ಇಲ್ಲಿ ನನಗೆ ಫುಲ್ ಲೆಂತ್ ಬಂದು 35 ಇಂಚಷ್ಟು ಬರ್ತಾ ಇದೆ. ಇದರಲ್ಲಿ ನಾನು 2 ಇಂಚು ಕಮ್ಮಿ ಮಾಡಿ, ಅಂದರೆ ಕಟ್ಟಿಂಗಲ್ಲಿ 2 ಇಂಚು ಕಮ್ಮಿ ಮಾಡಿ ನಾನು ತಗೊತಾ ಇದ್ದೀನಿ. 35 ಇಂಚಸ್ ಅಂದರೆ ನಾನಿಲ್ಲಿ 33 ಇಂಚಷ್ಟು ನಾನಿಲ್ಲಿ ತಗೊತಾ ಇದ್ದೀನಿ. ಅಂತ ಅಂದರೆ ಫುಲ್ ಲೆಂತ್ 33 ಇಂಚು. ಮತ್ತು ಫುಲ್ ಲೆಂತ್ನ ನಾನು ತಗೊಂಡ ಮೇಲೆ ಸೊಂಟದ ಸುತ್ತಳತೆ ಅಂದರೆ ವೇಸ್ಟ್ ರೌಂಡ್ನ ನಾನಿಲ್ಲಿ ತೊಗೊತಾ ಇದ್ದೀನಿ. ಹಾಫ್ ವೇಸ್ಟ್ ರೌಂಡ್ನ ನಾನು ತೊಗೊತಾ ಇದ್ದೀನಿ. ಫುಲ್ ಲೆಂತ್ನ ನಾನು ಈ ರೀತಿ ತೊಗೊತಾ ಇಲ್ಲ, ಜಸ್ಟು ಹಾಫ್ನ ನಾನಿಲ್ಲಿ ತೊಗೊತಾ ಇದ್ದೀನಿ. ನೋಡಿ, ಈ ರೀತಿ ನೆಲದಲ್ಲಿ ಇಟ್ಕೊಳ್ಳಿ. ಬಟ್ಟೆನ ಈ ರೀತಿ ನೆಲದಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಸಮನಾಗಿ ಈ ರೀತಿ ಮಾಡ್ಕೊಳ್ಳಿ. ಆ ರೀತಿ ಮಾಡ್ಕೊಂಡ್ಮೇಲೆ ನೋಡಿ, ಕರೆಕ್ಟಾಗಿ ಈ ರೀತಿ ತಗೋಬೇಕು. ಇದು 18 ಇಂಚಷ್ಟು ಇದೆ. 18 ಇಂಚ್ ಅಂದರೆ ನಾನಿಲ್ಲಿ ಎಕ್ಸ್ಟ್ರಾ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. 18.5 ಇಂಚ್ ಎಕ್ಸ್ಟ್ರಾ ಇದ್ದರೆ ನಿಮಗೆ 18 ಇಂಚ್ ಬೇಕು ಅಂತ ಅನ್ನೋದಾದರೆ ತೊಗೋಬೋದು. ನನಗಿಲ್ಲ ಸ್ವಲ್ಪ ಲೂಸ್ ಇರಲಿ ಅನ್ನೋದಕ್ಕೋಸ್ಕರ 18.5 ಅದನ್ನು ಇಂಟು 2 ಮಾಡಿ ನಾನು ಇಲ್ಲಿ ಸೊಂಟದ ಸುತ್ತಳತೆ ಅಂತಂದರೆ ವೇಸ್ಟ್ ರೌಂಡ್ನ ನಾನಿಲ್ಲಿ ತೊಗೊತಾ ಇದ್ದೀನಿ. ಫುಲ್ ಲೆಂತ್ ಮತ್ತು ವೇಸ್ಟ್ ರೌಂಡ್ನ ನಾವು ಅಳತೆ ತಗೊಂಡ ಮೇಲೆ ಡೈರೆಕ್ಟಾಗಿ ನಾವು ಬಟ್ಟೆನೇ ಕಟ್ ಮಾಡ್ಕೋಬೋದು. ಮತ್ತು ನಾನು ಇನ್ನೊಂದನ್ನ ಹೇಳಿದ್ದೆ, ಬಾಡಿಲಿ ನಾವು ಯಾವ ರೀತಿ ಮೆಷರ್ಮೆಂಟ್ನ ತಗೋಬೇಕು ಅನ್ನೋದು. ಅದು ಅಷ್ಟೇ, ನಾವು ಇಲ್ಲಿ ಕಟ್ಕೊತೀವಲ್ವ ದಾರಾನ, ಸೊಂಟಕ್ಕೆ ನಾವು ಎಲ್ಲಿ ಕಟ್ಕೊತೀವೋ ಅಲ್ಲಿಂದ ಹಿಡಿದು ಅವ್ರಿಗೆ ಫುಲ್ ಲೆಂತ್ ಎಲ್ಲಿಗೆ ಬೇಕು ಅಂತಂದರೆ ಹೆಜ್ಜೆವರೆಗೂ ಆಗಿರ್ಬೋದು, ಇಲ್ಲ ಅಂತಂದರೆ ನಾವು ಚೈನ್ ಹಾಕ್ಕೊತೀವಲ್ವ ಆ ಸೈಜ್ ಅಲ್ಲಿವರೆಗೂ ಆಗಿರ್ಬೋದು, ನಾವು ಫುಲ್ ಲೆಂತ್ನ ನಾವು ತೊಗೊಬೇಕಾಗುತ್ತೆ. ಮತ್ತು ಸೊಂಟ ಸುತ್ತಳತೆನೂ ಅಷ್ಟೇ, ನಾವು ದಾರ ಎಲ್ಲಿ ಕಟ್ತೀವಿ ನೋಡಿ ಅಲ್ಲೇ ನಾವು ಸೊಂಟದ ಸುತ್ತಳತೆನ ಡೈರೆಕ್ಟಾಗಿ ತೊಗೋಬೇಕು. ನಾವು ಮೆಷರ್ಮೆಂಟ್ ಟೇಪಲ್ಲಿ ನಾವು ಬಾಡಿ ಮೆಷರ್ಮೆಂಟ್ನ ತೊಗೊಬೇಕಾದ್ರೆ ಟೇಪ್ನ ನಾವು ಫುಲ್ಲು ಟೈಟಾಗಿ ಇಟ್ಕೋಬಾರ್ದು ಫ್ರೆಂಡ್ಸ್. ಆ ರೀತಿ ಇಟ್ಕೊಂಡ್ರೆ ನಾವು ಹೆಚ್ಚು ಕಮ್ಮಿ ಒಂದು ಅರ್ಧ ಇಂಚು 3/4 ಇಂಚು ವೇರಿಯಾಗಿ ನಾವು ಬಟ್ಟೆ ಹೊಲಿತೀವಲ್ವ, ಆ ಟೈಮಲ್ಲಿ ನಮಗೆ ಟೈಟ್ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಲೂಸ್ ಮೆಷರ್ಮೆಂಟ್ನ ತಗೋಬೇಕು. ಯಾವ ರೀತಿನಪ್ಪ ಅಂತಂದರೆ, ನಾವು ಈ ರೀತಿ ಸೊಂಟದ ಸುತ್ತಳತೆನ ಈ ರೀತಿ ತಗೊತೀವಲ್ವ, ಇದು ಈ ರೀತಿ ಫುಲ್ಲು ಟೈಟಾಗೆ ಹಿಂಗಿದ್ರೆ ನೋಡಿ, ಹಿಂಗಿದ್ರೆ ಫುಲ್ ಈ ರೀತಿ ಟೈಟಾಗಿ ನಾವು ತೊಗೊಬಾರ್ದು. ಒಳಗಡೆಗೆ ಅಂದರೆ ಈ ಟೇಪ್ನ ಒಳಗಡೆ 2 ಇಂಚಷ್ಟು, ಅಂದರೆ 2 ಇಂಚ್ ಅಂತೀನಿ ಸಾರಿ, ಈ ರೀತಿ 2 ಬೆಟ್ನಷ್ಟು, ಈ ರೀತಿ 2ನ ಬೆಟ್ನ ನಾವು ಈ ರೀತಿ ಇಟ್ಬಿಟ್ಟು ನಾವು ಮೆಷರ್ಮೆಂಟ್ನ ತಗೊಳ್ಳೋದ್ರಿಂದ ನಮಗೆ ಯಾವುದೇ ಲೂಸ್ ಆಗಿರ್ಬೋದು ಇಲ್ಲ ಟೈಟ್ ಆಗಿರ್ಬೋದು ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಪರ್ಫೆಕ್ಟಾಗಿ ನಮಗೆ ಮೆಷರ್ಮೆಂಟು ಸಿಗುತ್ತೆ. ಈಗ ನಾವು ಡೈರೆಕ್ಟಾಗಿ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ 2 ಮೀಟ್ರಷ್ಟು ಈ ಬಟ್ಟೆನ ತಗೊಂಡಿದ್ದೀನಿ. ನಾನು ತಗೊಂಡಿರೋ ಮೆಷರ್ಮೆಂಟ್ಗೆ ಈ 2 ಮೀಟ್ರ್ ಬಟ್ಟೆ ಆದರೆ ನನಗೆ ಸಾಕಾಗುತ್ತೆ.
ಅಂದರೆ ಲೆಂತ್ ಬಂದು 35 ಇಂಚಿದೆ ಅಲ್ವಾ, ಅಷ್ಟಕ್ಕಾದರೆ 2 ಮೀಟ್ರ್ ಬಟ್ಟೆ ನಮಗೆ ಮಸ್ತ್ ಅನಿಸುತ್ತೆ. ಇಲ್ಲ ಇನ್ನೂ ಜಾಸ್ತಿ ಲೆಂತ್ ಇದೆ, ಇಲ್ಲ ಅಂದರೆ ದಪ್ಪ ಇದ್ದಾರೆ ಅಂತ ಅನ್ನೋದಾದರೆ ನಾವು ಸ್ವಲ್ಪ ಜಾಸ್ತಿ ಬಟ್ಟೆನ ತಗೋಬೇಕಾಗುತ್ತೆ. 2.25 2.5 ಮೀಟ್ರು ಈ ರೀತಿ ನಾವು ಜಾಸ್ತಿ ಬಟ್ಟೆನ ತಗೋಬೇಕಾಗುತ್ತೆ. ಇದನ್ನು ನಾನು ನೋಡ್ತಾ ಇರ್ಬೋದು. ನೋಡಿ ಈ ರೀತಿ ಫುಲ್ ಇದೆ. ನಾನು ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಇದು ನಾವು ಸ್ಯಾರಿನ ಫೋಲ್ಡ್ ಮಾಡ್ತೀವಲ್ವ ಅದೇ ರೀತಿನೇ ನಾನಿಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದೇ ರೀತಿ ನಾನು ಫೋಲ್ಡ್ ಮಾಡಿಕೊಂಡೆ. ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಫೋಲ್ಡಿಂಗ್ ಸೈಡು ನಮ್ಮ ಸೈಡ್ ಇದೆ ಮತ್ತು ಓಪನಿಂಗ್ ಸೈಡು ಆಪೋಸಿಟ್ ಸೈಡ್ ಇದೆ. ಈ ರೀತಿ ನಾವು ಈ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು. ಈಗ ನಾನು ಫುಲ್ ಲೆಂತ್ನ ನಾನಿಲ್ಲಿ ತಗೊತಾ ಇದ್ದೀನಿ. ಅಂತಂದರೆ ಫುಲ್ ಲೆಂತಲ್ಲಿ ನಾನು 2ನ ಮೈನಸ್ ಮಾಡಿದ್ದೀನಿ ವೇಸ್ಟ್ ಬ್ಯಾಂಡ್ಗೆ ಮತ್ತು ಕೆಳಗಡೆ ನೆರಿಗೆ ಕೊಡೋದಕ್ಕೋಸ್ಕರ 2 ಇಂಚು ನಾನು ಲೆಸ್ ಮಾಡಿ ಈಗ 33 ಇಂಚಷ್ಟು ನಾನಿಲ್ಲಿ ಫುಲ್ ಲೆಂತಾಗಿ ತಗೊತಾ ಇದ್ದೀನಿ. ಅದಕ್ಕೆ ನಾನೀಗ ಒಂದು ಸ್ಟ್ರೈಟಾಗಿ ಲೈನ್ ಹಾಕೋತಾ ಇದ್ದೀನಿ. ಮಾಡ್ಕೊಂಡ ಮೇಲೆ ಇವಾಗ ನಾನು ಮತ್ತು ಇಲ್ಲಿಂದ ಇಲ್ಲಿಗೆ ನಾವು ಎಷ್ಟಪ್ಪ ತಗೋಬೇಕು ಮೆಷರ್ಮೆಂಟ್ನ ಪ್ರಕಾರ ಅಂತಂದರೆ, ಸೊಂಟದ ಸುತ್ತಳತೆ ಇರುತ್ತಲ್ವ ಅದರಲ್ಲಿ ಅರ್ಧ ನಾವಿಲ್ಲಿ ತಗೋಬೇಕಾಗುತ್ತೆ. ಸೊಂಟದ ಸುತ್ತಳತೆ ಬಂದು 30 ಅಂದರೆ 18ವರೆ ತಗೊಂಡಿದ್ನಲ್ವ, 37 ಆಗುತ್ತೆ. ಅಂದರೆ ಅದರಲ್ಲಿ ಅರ್ಧ ಅಂದರೆ 18ವರೆನೇ ನಾವಿಲ್ಲಿ ತಗೋಬೇಕಾಗುತ್ತೆ. 18ವರೆ ನೋಡಿ ಈ ರೀತಿ ಕರೆಕ್ಟಾಗಿ ನಾವು, ಇಲ್ಲ ಅಂತಂದರೆ ಹಾಫ್ ಆಫ್ ದಿ ಕ್ಲಾತ್ ಅಂದರೆ ಬಟ್ಟೆ ಎಷ್ಟಿದೆಯೋ ಅಷ್ಟು ಕೂಡ ನಾವಿಲ್ಲಿ ತಗೋಬೋದು. ಇಲ್ಲ ಮೆಷರ್ಮೆಂಟ್ ಪ್ರಕಾರನೇ ನಾವಿಲ್ಲಿ ಕಟ್ ಮಾಡಬೇಕು ಅಂತಂದರೆ 18ವರೆ ನಾನಿಲ್ಲಿ ತಗೊಂಡಿದ್ದೀನಿ. ಅಂದರೆ ಸೊಂಟದ ಸುತ್ತಳತೆ ಇದೆಯಲ್ವ ಅದರಲ್ಲಿ ಅರ್ಧ ನಾನಿಲ್ಲಿ ತಗೊಂಡಿದ್ದೀನಿ. ಇಷ್ಟು ನಾವು ತಗೊಂಡ ಮೇಲೆ ನೆಕ್ಸ್ಟು ಮತ್ತು ಇಲ್ಲಿಂದ ಇಲ್ಲಿಗೆ ನಾವು 1/12 ವೇಸ್ಟ್ ರೌಂಡ್ನ ನಾವಿಲ್ಲಿ ತಗೋಬೇಕಾಗುತ್ತೆ. ಅಂತಂದರೆ ನಮಗಿಲ್ಲಿ 3 ಇಂಚಷ್ಟು ಬರುತ್ತೆ. 3-3.5 ಇಂಚಷ್ಟು ನಾವಿಲ್ಲಿ ತಗೋಬೋದು. ನೋಡಿ ನಾನಿಲ್ಲಿ 3.5 ಇಂಚಷ್ಟಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾವಿಲ್ಲಿ 6 ಪೀಸ್ ಪೆಟಿಕೋಟ್ನ ಕಟ್ಟಿಂಗ್ ಮಾಡ್ತಿರೋದ್ರಿಂದ 34, 35, 36 ಇಲ್ಲ 37 ಈ ಇಂಚಸ್ ಸೊಂಟದ ಸುತ್ತಳತೆ ಇರುತ್ತಲ್ವ ಅವ್ರಿಗೆ ನಾವಿಲ್ಲಿ ಈ ಪೋರ್ಷನಲ್ಲಿ 3.5 ಇಂಚಷ್ಟು ನಾವಿಲ್ಲಿ ತಗೊತೀವಿ. 3.5 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟಕ್ಕೆ ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ಇನ್ನು ರಿಮೈನಿಂಗ್ ಏನು ಬರುತ್ತೆ ನೋಡಿ ಅದನ್ನು ನಾನಿಲ್ಲಿ ಅಳತೆ ಮಾಡ್ಕೊತಾ ಇದ್ದೀನಿ. 15 ಇಂಚಷ್ಟು ಬರ್ತಾ ಇದೆ. 15ರಲ್ಲಿ ಅರ್ಧ 7.5 ಇಂಚ್ಗೆ ನಾನಿಲ್ಲೊಂದು ಮಾರ್ಕ್ ಮಾಡ್ಕೊತೀನಿ. ಈ 7.5 ಇಂಚು ಇಲ್ಲಿ ಬಂತಲ್ವಾ ಅದನ್ನು ನಾನಿಲ್ಲಿ ಬಾಟಮಲ್ಲಿ ನಾನಿಲ್ಲಿ ತಗೊತಾ ಇದ್ದೀನಿ. ಇಲ್ಲಿ ನಾವು ಏನು ಮೆಷರ್ಮೆಂಟ್ನ ತಗೊಂಡಿದ್ವು ನೋಡಿ ಅದ್ರ ಡಬಲ್ ಮುಂದಕ್ಕೆ ತಗೋಬೇಕಾಗುತ್ತೆ. ಅಂತಂದರೆ ಇಷ್ಟೇ ನೋಡಿ ಫ್ರೆಂಡ್ಸ್, ನಾವಿಲ್ಲಿ ಒಂದು ಮೆಷರ್ಮೆಂಟ್ನ ತಗೊಂಡಿದ್ವಲ್ವಾ ಮತ್ತು ಇನ್ನು ಹಾಫ್ ಉಳಿದಿತ್ತಲ್ಲ ಅದರಲ್ಲಿ ಮಿಡ್ ಪಾಯಿಂಟ್ನ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ಅಷ್ಟನ್ನ ತಗೊಂಡಿದ್ವು. ಮತ್ತು ಇದ್ರ ಮುಂದಕ್ಕೆ ಈ ಪೋರ್ಷನ್ ಇದೆಯಲ್ಲ ಇದ್ರ ಡಬಲ್ನ ನಾವು ಮುಂದಕ್ಕೆ ತಗೋಬೇಕಾಗುತ್ತೆ. ಇದು ಎಷ್ಟು ಇಂಚಿದೆ ನೋಡ್ಕೊಳ್ಳೋಣ. ಅಂದರೆ 3.5 ಇಟ್ಕೊಂಡಿದ್ವಲ್ವಾ, ಆ 3.5 ಅಂದರೆ ಅಲ್ಲಿ ನಾವು 7 ಇಂಚಷ್ಟು ನಾವಿಲ್ಲಿ ತಗೋಬೇಕಾಗುತ್ತೆ. 7 ಇಂಚಿಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಜಾಯಿಂಟ್ ಮಾಡಿ ಕಟ್ ಮಾಡ್ಕೊಬೇಕು ಅಷ್ಟೇ. ನೋಡ್ತಾ ಇರ್ಬೋದು ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ನಾವಿಲ್ಲಿ ಇದನ್ನು ನಾವು ಸ್ಟ್ರೈಟ್ಗೆ ಲೈನ್ ಹಾಕೋಬೇಕು. ತುಂಬಾ ಸಿಂಪಲ್ ಫ್ರೆಂಡ್ಸ್. ಇದು 6 ಪೀಸ್ ಪೆಟಿಕೋಟ್ ಅಂತೂ ಯಾರು ಕಣ್ಣು ಮುಚ್ಕೊಂಡು ಯಾರು ಬೇಕಾದರೂ ಕಟ್ ಮಾಡ್ಬೋದು. ತುಂಬ ಅಂದರೆ ತುಂಬಾ ಈಸಿಯಾಗಿರುತ್ತೆ. ನಮಗೆ ಜಾಸ್ತಿ ಮೆಷರ್ಮೆಂಟ್ನ ತಗೊಂಡು ಕಟ್ ಮಾಡಬೇಕು ಅನ್ನೋ ಅವಶ್ಯಕತೆಯೂ ಇರೋಲ್ಲ ಮತ್ತು ಟಿಪಿಕಲ್ ಆಗು ಕೂಡ ಇದು ಇರೋದಿಲ್ಲ, ಈಸಿಯಾಗಿರುತ್ತೆ.
ಒಂದ್ಸಲಿ ಟ್ರೈ ಮಾಡಿ ನೋಡಿ. ಮತ್ತು ನಾನು ನಿಮಗೆ ಯಾವ ರೀತಿ ಕಟಿಂಗ್ಗಳು ಬೇಕು ಅಂತ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನಾವು ಜಾಯಿಂಟ್ ಮಾಡೋಣ. ಇಂಥ ಬಟ್ಟೆಗಳಲ್ಲೆಲ್ಲ 1/2 ಇಂಚ್ ವೇರಿ ಆದರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಬ್ಲೌಸ್ ಕಟ್ಟಿಂಗಲ್ಲಿ ಮತ್ತು ಡ್ರೆಸ್ ಕಟ್ಟಿಂಗಲ್ಲಿ ಈ ರೀತಿ ಇರುತ್ತಲ್ಲ, ಅದರಲ್ಲಿ ನಮಗೆ ಹೆಚ್ಚು ಕಮ್ಮಿ ಆದರೆ ತುಂಬಾ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಅದನ್ನು ಅಷ್ಟೇ ಮೆಜರ್ಮೆಂಟ್ ಪ್ರಕಾರ ಯಾವ ರೀತಿ ಪರ್ಫೆಕ್ಟಾಗಿ ನಾವು ಕಟ್ ಮಾಡಬೇಕು ಅಂತ ಅನ್ನೋದು ನಿಮಗೆ ವಿಡಿಯೋ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೆಯೇ ನಿಮಗೆ ನೋಟ್ಸು ಬೇಕು ಅಂತ ಅನ್ನೋದಾದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ಕೂಡ ನೋಟ್ಸ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಈ ರೀತಿ ನಾವು ಕಟ್ ಮಾಡ್ಕೊಂಡ ಮೇಲೆ ಇಲ್ಲಿಂದ ಇಲ್ಲಿಗೆ ನಾವು ಒಂದು ಅರ್ಧ ಇಂಚಷ್ಟು ನಾವಿಲ್ಲಿ ಮಾರ್ಕ್ ಮಾಡಿಕೊಂಡು ಶೇಪ್ ತಗೋಬೇಕು. ಹಾಗೆಯೇ ಇವೆರಡು ಸೈಡಲ್ಲೂ ಅಷ್ಟೇ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡಿ ಶೇಪ್ ತಗೋಬೇಕು. ಯಾಕೆ ಅಂದರೆ ಕಟ್ಟಿಂಗ್ ಮಾಡಿದ ಮೇಲೆ ಒಂದು ಅರ್ಧ ಇಂಚಷ್ಟು ನಮಗೆ ಹೆಚ್ಚು ಕಮ್ಮಿ ಬರುತ್ತೆ. ಬಟ್ ಈ ರೀತಿ ನಾವು ಶೇಪ್ ತಕ್ಕೊಂಡು ಒಂದೇ ಸಲ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಹೆಚ್ಚು ಕಮ್ಮಿ ಬರೋದಿಲ್ಲ, ಅದಕ್ಕೋಸ್ಕರ ಅಷ್ಟೇ. ನೋಡಿ, ಈ ರೀತಿ ನಾನು ಶೇಪ್ ತಗೊಂಡಿದ್ದೀನಿ. ಇದನ್ನು ನಾವು ಯಾವ ರೀತಿ ಕಟ್ ಮಾಡಬೇಕು ಅಂತ ಅನ್ನೋದನ್ನ ತೋರಿಸ್ತೀನಿ. ನೋಡಿ ಮೊದಲು ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಶೇಪ್ ಕೊಟ್ಟಿದ್ನಲ್ವ, ಅದ್ರ ಪ್ರಕಾರನೇ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಇದು ಕಟ್ ಆದಮೇಲೆ ನೆಕ್ಸ್ಟು ಇಲ್ಲಿ ನಾವು ಶೇಪ್ನ ಕೊಟ್ಟಿದ್ವಲ್ವ, ಆ ಶೇಪ್ನ ಪ್ರಕಾರನೇ ನಾನು ಇದನ್ನು ಇಲ್ಲಿ ಕಟ್ ಮಾಡಿದೆ. ನೆಕ್ಸ್ಟ್ ಇಲ್ಲೂ ಅಷ್ಟೇ ಸೇಮ್ ಶೇಪ್ನ ಕೊಟ್ಟಿದ್ವಲ್ವಾ, ಆ ಶೇಪ್ನ ಪ್ರಕಾರನೇ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, 6 ಪೀಸ್ ಪೆಟಿಕೋಟು ಕಟ್ಟಿಂಗು ಮುಗೀತು. ರಿಮೈನಿಂಗ್ ಪಾರ್ಟ್ಸ್ ಮಿಕ್ಕಿತ್ತಲ್ವ, ಇದರಲ್ಲಿ ನಾವು ನಾಡಾಗಿರ್ಬೋದು ಅಂತಂದರೆ ಟ್ಯಾಗ್ ಆಗಿರ್ಬೋದು, ಇಲ್ಲ ನೆರಿಗೆಗಾಗಿರ್ಬೋದು, ನಾವು ಈ ಬಟ್ಟೆನ ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ನೋಡಿ, ಇಷ್ಟು ನಮಗೆ ಕಟ್ಟಿಂಗ್ ಮುಗಿಯಿತು. ಇಲ್ಲಿ ನಮಗೆ 4 ಪಾರ್ಟು ಅಟ್ ಎ ಟೈಮೇ ಸಿಕ್ಕಿವೆ. ಈ 4 ಪಾರ್ಟು ಮತ್ತು ಇದರಲ್ಲಿ 2 ಪಾರ್ಟ್ ಸಿಕ್ಕಿದೆ. ಫಸ್ಟ್ ಕಟ್ ಮಾಡಿದ್ನಲ್ವಾ, ಅದಿದು ಫೋಲ್ಡಿಂಗ್ ಸೈಡು, ಇದು 2 ಪಾರ್ಟ್ ಸಿಕ್ಕಿದೆ. ಇದು ಬಂದು ನಮಗೆ ಮಿಡಲ್ ಪೀಸಿಗೆ ಜಾಯಿಂಟ್ ಆಗುತ್ತೆ. ನೋಡಿ, ಜಾಯಿಂಟ್ ಮಾಡಿ ತೋರಿಸ್ತೀನಿ. ಮತ್ತು ಸೈಡ್ ಪೀಸಿಗೆ ಈ 4 ಪೀಸ್ ಇದ್ವಲ್ವ, ಅದರಲ್ಲಿ ಆ ಸೈಡ್ 2 ಪೀಸು. ನೋಡಿ, ಮತ್ತು ಈ ಸೈಡು 2 ಪೀಸು ಕಾಣ್ತಾ ಇದೆ ಅಂತ ಅಂದ್ಕೊತೀನಿ. ಈ ಸೈಡ್ 2 ಪೀಸು ಮತ್ತು ಈ ಸೈಡು 2 ಪೀಸು. ಈ ರೀತಿ ನಮಗೆ ಇದು ಜಾಯಿಂಟ್ ಆಗುತ್ತೆ. ಮತ್ತು ಸೊಂಟನೂ ಅಷ್ಟೇ, ನಮಗೆ ನಾವು ಎಷ್ಟು ಮೆಜರ್ಮೆಂಟ್ನ ತಗೊಂಡಿದ್ವೋ ಅಷ್ಟು ಪರ್ಫೆಕ್ಟಾಗಿ ಸಿಕ್ಕಿರುತ್ತೆ, ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಇಷ್ಟು ನಾವು 6 ಪೀಸ್ ಪೆಟಿಕೋಟ್ನ ಕಟ್ಟಿಂಗ್ ಮುಗೀತು. ಮತ್ತು ಇದ್ರ ಸ್ಟಿಚಿಂಗ್ ವಿಡಿಯೋನ ನೀವು ನೋಡಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆಯೇ ಆಲ್ ಆಪ್ಷನ್ನ ಕ್ಲಿಕ್ ಮಾಡಿ. ನಾನು ಸ್ಟಿಚಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರೋದ್ರಿಂದ ಡೈರೆಕ್ಟಾಗಿ ನೀವು ಹೋಗಿ ಇದ್ರ ಸ್ಟಿಚಿಂಗ್ನ ನೋಡ್ಬೋದು. ತುಂಬಾ ಯಾವುದೇ ರೀತಿ ಕಚ್ಚಾ ಕಾಣದಲ್ಲೇ ಇರೋ ರೀತಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ಆ ವಿಡಿಯೋದಲ್ಲಿ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಆಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಟೇಕ್ ಕೇರ್, ಬಾಯ್.